Class 8th Algebraic Expressions and Identities Exercise 8.1 Second main A. Subtract 4a minus 7ab plus 3b plus 12 from 12a minus 9ab plus 5b minus 3. ಈ ಕ್ವಶನ್ನ ಮೀನಿಂಗ್ ಇಷ್ಟೇ ನೋಡಿ. ಇಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ, ಅಂದರೆ ನಾವು ಸಬ್ಟ್ರಾಕ್ಷನ್ನ ಮಾಡಬೇಕಾಗಿದೆ. ಯಾವುದನ್ನು? ಮೊದಲನೇ ಆಲ್ಜಿಬ್ರೈ ಎಕ್ಸ್ಪ್ರೆಷನನ್ನು ಯಾವುದರಿಂದ? ಫ್ರಮ್ ಅಂದರೆ ಸೆಕೆಂಡ್ ಆಲ್ಜಿಬ್ರೈ ಎಕ್ಸ್ಪ್ರೆಷನಿಂದ ಫಸ್ಟ್ ಆಲ್ಜಿಬ್ರೈ ಎಕ್ಸ್ಪ್ರೆಷನ್ ನಾವು ಸಬ್ಟ್ರಾಕ್ಷನ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವೇನು ಮಾಡೋಣ, ಸೆಕೆಂಡ್ ಎಕ್ಸ್ಪ್ರೆಷನ್ನ ಬರ್ಕೊಳ್ಳೋಣ. ಸೆಕೆಂಡ್ ಎಕ್ಸ್ಪ್ರೆಷನ್ ಏನಿದೆ, ಪ್ಲಸ್ 12a ಮೈನಸ್ 9ab ಪ್ಲಸ್ 5b ಮೈನಸ್ 3 ಇದೆ. ಏನು ಮಾಡಬೇಕಾಗಿದೆ ನಾವೀಗ? ಸಬ್ಟ್ರಾಕ್ಷನ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಏನು ಬರಿತೀನಿ, ಮೈನಸನ್ನು ಬರ್ಕೊಳ್ತೀನಿ. ನಾನು ಮೈನಸನ್ನು ಬರೆದು ನೆಕ್ಸ್ಟ್ ಎಕ್ಸ್ಪ್ರೆಷನ್ನ ಬರಿಬೇಕಪ್ಪ ಅಂತ ಹೇಳಿದರೆ ನಾವೇನು ಹಾಕೋಬೇಕು, ಬ್ರ್ಯಾಕೆಟನ್ನು ಹಾಕ್ಕೊಳ್ಳೇಬೇಕಾಗುತ್ತೆ. ಅದಕ್ಕೆ ನಾನು ಮೈನಸ್ ಆದ ತಕ್ಷಣ ಬ್ರ್ಯಾಕೆಟನ್ನು ಹಾಕ್ಕೊಂಡು ಫಸ್ಟ್ ಆಲ್ಜಿಬ್ರಾ ಎಕ್ಸ್ಪ್ರೆಷನ್ನ ಬರ್ಕೊಳ್ತಾ ಇದ್ದೀನಿ. ಪ್ಲಸ್ 4a ಮೈನಸ್ 7ab ಪ್ಲಸ್ 3b ಪ್ಲಸ್ 12 ನಾನು ಬರ್ಕೊಂಡು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿದ್ದೀವಿ. ಯಾಕೆ ನಾವಿಲ್ಲಿ ಮೈನಸನ್ನು ಬರೋದ ತಕ್ಷಣ ಬ್ರ್ಯಾಕೆಟನ್ನು ಹಾಕ್ತೀವಿ ಅಂತ ಹೇಳಿದರೆ, ಈ ಮೈನಸ್ಸು ಸೆಕೆಂಡ್ ಎಕ್ಸ್ಪ್ರೆಷನ್ ಏನು ಬರಿತೀವಿ ಇದರಾಗಿರುವಂತಹ ಎಲ್ಲ ಟರ್ಮ್ಗಳಿಗೂ ಈ ಮೈನಸ್ಸು ಸೇರಿರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಮೈನಸನ್ನು ಬರೋದ ತಕ್ಷಣ ಬ್ರ್ಯಾಕೆಟನ್ನು ಹಾಕ್ಕೊಳ್ತೀವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಮೈನಸನ್ನು ಎಲ್ಲ ಟರ್ಮ್ಗಳಿಗೂ ಮೈನಸನ್ನು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಈಸ್ ಈಕ್ವಲ್ ಟು ನೋಡಿ, ಇದೇನಿದೆ ಹಾಗೆ ಬರ್ಕೊಳ್ತೀನಿ. 12a ಮೈನಸ್ 9ab ಪ್ಲಸ್ 5b ಮೈನಸ್ 3 ಹಾಗೆ ಬರ್ಕೊಂಡೆ. ಈ ಮೈನಸನ್ನು ಇಲ್ಲಿರೋ ಎಲ್ಲ ಟರ್ಮ್ಗಳಲ್ಲಿರುವಂಥ ಸೈನ್ಗಳಿಗೆ ಮಲ್ಟಿಪ್ಲೈ ಮಾಡ್ತೀನಿ. ನೋಡಿ, 4a ಸೈನ್ ಏನಿದೆ, ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಮೈನಸ್ ಇಂಟು ಪ್ಲಸ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ. 4a ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. 7ab ಹಾಗೆ ಬರಿತೀನಿ. ಮೈನಸ್ ಇಂಟು ಪ್ಲಸ್ ಮೈನಸ್ 3b ಮೈನಸ್ ಇಂಟು ಪ್ಲಸ್ ಮೈನಸ್ 12 ಆಗೋಯಿತು. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋಣ, ಲೈಟ್ ಟರ್ಮ್ಸ್ಗಳನ್ನು ಸಪ್ರೇಟ್ ಮಾಡಿ ಬರ್ಕೊಳ್ಳೋಣ. ಫಸ್ಟ್ ಟರ್ಮ್ ಏನಿದೆ ಇಲ್ಲಿ ಪ್ಲಸ್ 12a ಇದೆ ಬರ್ಕೊಂಡೆ. ಇಲ್ಲಿರುವಂತಹ ಟರ್ಮ್ಗಳಲ್ಲಿ ಎ ಅನ್ನುವಂತಹ ವೇರಿಯಬಲ್ ಯಾವುದು ಇದೆ ಅಂತ ನೋಡಿದರೆ, ಎಸ್ ನೋಡಿ ಇಲ್ಲಿದೆ ಮೈನಸ್ 4a. ಓಕೆ, ನೆಕ್ಸ್ಟ್ ಟರ್ಮನ್ನು ಇದು ಬರ್ಕೊಳ್ತೀನಿ ನಾನು. ಮೈನಸ್ 9ab ಅಂತ ಬರ್ಕೊಂಡೆ. ಎ ಬಿ ಅಂತ ಯಾವುದು ಥರ ಇದೆಯಾ ಟರ್ಮು ಅಂತ ನೋಡಿದರೆ, ಎಸ್ ನೋಡಿ ಇಲ್ಲಿದೆ ಪ್ಲಸ್ 7ab ಇದೆ. ನೆಕ್ಸ್ಟ್ ಟರ್ಮ್ ಇದು ಬರ್ಕೊಳ್ತೀನಿ. ಪ್ಲಸ್ 5b. ಬಿ ಅನ್ನುವಂತಹ ವೇರಿಯಬಲ್ ಯಾವುದು ಥರ ಇದೆಯಾ ನೋಡಿ, ಎಸ್ ಇಲ್ಲಿದೆ ಮೈನಸ್ 3b ಇದೆ. ನೆಕ್ಸ್ಟ್ ಮೈನಸ್ 3 ಬರ್ಕೊಳ್ತೀನಿ. ಅಂದರೆ ಬರೀ ನಂಬರ್ ಇದೆ. ಬರೀ ನಂಬರ್ ಇರೋ ಟರ್ಮ್ ಎಲ್ಲರ ಇದೆ ಅಂತ ನೋಡಿದರೆ, ಎಸ್ ಇಲ್ಲಿದೆ ನೋಡಿ ಮೈನಸ್ 12 ಇದೆ. ಓಕೆ, ಇದರಲ್ಲಿ ಲೈಟ್ ಟರ್ಮ್ಸ್ಗಳನ್ನು ಗ್ರೂಪ್ ಮಾಡ್ತಾ ಹೋಗ್ಬಿಡೋಣ. ನೋಡಿ, ಇಲ್ಲಿ ಎ ಅನ್ನುವಂಥ ವೇರಿಯಬಲ್ ಇದೆ, ಹಾಗಾಗಿ ಇದು ಲೈಟ್ ಟರ್ಮ್ಸ್ ಆಯಿತು. ಇಲ್ಲಿ ಎ ಬಿ ಅನ್ನೋ ಲೈಟ್ ಟರ್ಮ್ಸ್ ಇದೆ, ಹಾಗಾಗಿ ಇದು ಒಂದು ಗ್ರೂಪ್ ಆಗೋಯಿತು. ನೆಕ್ಸ್ಟ್ ಬಿ ಅನ್ನುವಂಥ ವೇರಿಯಬಲ್ ಇದೆ, ಇದೊಂದು ಗ್ರೂಪ್ ಆಯಿತು. ಇಲ್ಲಿ ಬರೀ ನಂಬರ್ಸ್ ಇದೆ, ಇದು ಒಂದು ಗ್ರೂಪ್ ಆಯಿತು. ಈಗ ಏನು ಮಾಡೋಣ, ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗ್ಬಿಡೋಣ. ನಾವಿದನ್ನು ಸಿಂಪ್ಲಿಫೈ ಮಾಡಬೇಕು ಅಂದರೆ ಇಲ್ಲಿರುವಂತಹ ಟರ್ಮ್ಗಳ ಸೈನ್ಗಳನ್ನು ನಾವು ನೋಡಬೇಕಾಗುತ್ತೆ. ಓಕೆ, 12a ಸೈನು ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. 4a ಸೈನು ಮೈನಸ್ ಇದೆ. ಒಂದು ಟರ್ಮಲ್ಲಿ ಪ್ಲಸ್ ಇದೆ, ಇನ್ನೊಂದು ಟರ್ಮಲ್ಲಿ ಮೈನಸ್ ಇದೆ. ಡಿಫ್ರೆಂಟು ಸೈನ್ಗಳು ಬಂತಪ್ಪ ಅಂದರೆ ನಾವೇನು ಮಾಡಬೇಕು, ಸಬ್ಟ್ರಾಕ್ಷನ್ನ ಮಾಡಬೇಕು. ಓಕೆ, ಕೋಎಫಿಷಿಯೆಂಟ್ಗಳನ್ನು ಸಬ್ಟ್ರಾಕ್ಷನ್ ಮಾಡೋಣ ಅಂದರೆ ವೇರಿಯಬಲ್ನ ಜೊತೆಗಿರೋ ನಂಬರ್ಗಳನ್ನು ಸಬ್ಟ್ರಾಕ್ಷನ್ ಮಾಡಿ ವೇರಿಯಬಲ್ನ ಹಾಗೆ ಬರೀಬೇಕಾಗುತ್ತೆ. ಓಕೆ, ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನ್ ಇರೋದ್ರಿಂದ ಸಬ್ಟ್ರಾಕ್ಷನ್ ಮಾಡಬೇಕು. 12ಅಲ್ಲಿ 4 ಹೋದರೆ 8 ಆಗುತ್ತೆ. ವೇರಿಯಬಲ್ ಎ ಅನ್ನು ಬರಿತೀನಿ. ಓಕೆ, ಇಷ್ಟಾದ ತಕ್ಷಣ ನಾವೇನು ಮಾಡಬೇಕು, ಈ ಎರಡೂ ಟರ್ಮ್ಗಳಲ್ಲಿ ಬಿಗ್ಗರ್ ನಂಬರ್ ಯಾವುದು ಅಂತ ನೋಡಬೇಕಾಗುತ್ತೆ. ಬಿಗ್ಗರ್ ನಂಬರ್ ಯಾವುದಿದೆ, 12 ಇದೆ. 12ನ ಸೈನು ಪ್ಲಸ್ ಇದೆ, ಗೊತ್ತಾಯ್ತಲ್ವಾ? ನಾವು ಸಬ್ಟ್ರಾಕ್ಷನ್ನ ಮಾಡಿದ ಮೇಲೆ ಅಥವಾ ಅಡಿಷನ್ನ ಮಾಡಿದ ಮೇಲೆ ಬಿಗ್ಗರ್ ನಂಬರ್ ಸೈನ್ ಬರಿಬೇಕು. ಇವೆರಡರಲ್ಲಿ 12 ಬಿಗ್ಗರ್ ಆಗಿರೋದ್ರಿಂದ ಅದರ ಸೈನು ಪ್ಲಸ್ ಇದೆ. ಆನ್ಸರ್ ಪ್ಲಸ್ 8
ಎ ಆಗೋಯಿತು. ಓಕೆ, ನೆಕ್ಸ್ಟ್ ಇದು ಬರೋಣ. ಇಲ್ಲಿ 9ab ಮೈನಸ್ ಇದೆ, 7ab ಪ್ಲಸ್ ಇದೆ. ಮೈನಸ್ಸು ಪ್ಲಸ್ಸು ಡಿಫ್ರೆಂಟ್ ಸೈನ್ಗಳು ಇದೆ, ಹಾಗಾಗಿ ಸಬ್ಟ್ರಾಕ್ಷನ್ ಮಾಡಬೇಕು. 9ಅಲ್ಲಿ 7 ಹೋದರೆ 2 ಬರುತ್ತೆ. ವೇರಿಯಬಲ್ ಎ ಬಿ ಇದೆ, ಎ ಬಿಯನ್ನು ಬರಿತೀನಿ. ಈ 9 ಮತ್ತು 7ಅಲ್ಲಿ 9 ಬಿಗ್ಗರ್ ಆಗಿದೆ. ಈ ಬಿಗ್ಗರ್ ನಂಬರ್ನ ಸೈನ್ ಏನಿದೆ, ಮೈನಸ್ ಇದೆ. ಹಾಗಾದ್ರೆ ಆನ್ಸರ್ -2ab ಬರುತ್ತೆ. ಓಕೆ, ಇಲ್ಲಿ ಬಂದರೆ 5bಗೆ ಸೈನು ಪ್ಲಸ್ ಇದೆ, 3bಗೆ ಸೈನು ಮೈನಸ್ ಇದೆ. ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನ್ ಇದೆ, ಹಾಗಾಗಿ ಸಬ್ಟ್ರಾಕ್ಷನ್ ಮಾಡಬೇಕು. 5ಅಲ್ಲಿ 3 ಹೋದರೆ 2 ಬರುತ್ತೆ. ವೇರಿಯಬಲ್ ಬಿ ಇದೆ, ಬಿಯನ್ನು ಬರಿತೀನಿ. ಓಕೆ, 5 ಮತ್ತು 3ಅಲ್ಲಿ 5 ಬಿಗ್ಗರ್ ಆಗಿದೆ, ಇದ್ರ ಸೈನ್ ಏನಿದೆ, ಪ್ಲಸ್ ಇದೆ. ಪ್ಲಸ್ 2b ಆನ್ಸರ್ ಆಗೋಯಿತು. ಓಕೆ, ಇವೆರಡು ನಂಬರ್ಗಳು ಇರೋದ್ರಿಂದ ಇದು ಲೈಕ್ ಟರ್ಮ್ಸ್ ಆಯಿತು. ಓಕೆ, 3ಗೆ ಸೈನು ಮೈನಸ್ ಇದೆ, 12ಗೆ ಸೈನು ಮೈನಸ್ ಇದೆ. ಓಕೆ, ಇಲ್ಲಿ ನೋಡಿ, ಎರಡು ಟರ್ಮ್ಗಳ ಸೈನು ಮೈನಸ್ಸು ಮೈನಸ್ಸು ಇದೆ, ಅಂದರೆ ಸೇಮ್ ಸೈನ್ ಇದೆ. ಯಾವುದೇ ಟರ್ಮ್ಗಳ ಸೈನ್ಗಳು ಸೇಮ್ ಇದ್ದರೆ ನಾವೇನು ಮಾಡಬೇಕು, ಅಡಿಷನ್ ಮಾಡಬೇಕು. 12ಗೆ 3ಯನ್ನು ಆ್ಯಡ್ ಮಾಡಿದರೆ 15 ಬರುತ್ತೆ. ಈ 3 ಮತ್ತು 12ಅಲ್ಲಿ 12 ಬಿಗ್ಗರ್ ಆಗಿದೆ. 12ನ ಸೈನ್ ಏನಿದೆ, ಮೈನಸ್ ಇದೆ, -15 ಆಯಿತು. ಓಕೆ, ಹೀಗೆ ನೋಡಿದರೆ ಇಲ್ಲಿ ವೇರಿಯಬಲ್ ಎ ಇದೆ, ಇಲ್ಲಿ ಎ ಬಿ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ನಂಬರ್ ಇದೆ. ಓಕೆ, ಇಲ್ಲಿರೋ ಎಲ್ಲ ವೇರಿಯಬಲ್ಗಳು ಡಿಫ್ರೆಂಟ್ ಆಗಿದೆ ಅಂತ ಹೇಳಿದರೆ ಇದೇನಾಯಿತು, ಅನ್ಲೈಕ್ ಟರ್ಮ್ಸ್ ಆಯಿತು. ಹಾಗಾದರೆ ಈ ಕ್ವಶನ್ಗೆ ಆನ್ಸರು +8a -2ab +2b -15 ಆಗಿರುತ್ತೆ. ಇದು ಆನ್ಸರ್ ಆಗಿದೆ. ಬೇಕಾದ್ರೆ ನಿಮಗೆ ಆನ್ಸರ್ ಬಂದಾಗ ಇಲ್ಲಿರುವಂಥ ಟರ್ಮ್ಗಳು ಇಂಟರ್ಚೇಂಜ್ ಆಗ್ಬೋದು. ಅಂದರೆ +8a +2b -2ab -15 ಈ ರೀತಿಯಾಗಿ ಇಂಟರ್ಚೇಂಜ್ ಆದರೂ ಪರವಾಗಿಲ್ಲ. ನಮಗೆ ಟರ್ಮ್ಗಳು ಇದೇ ಟರ್ಮ್ಗಳು ಬಂದಿದ್ದರೆ ನಿಮ್ಮ ಆನ್ಸರ್ ಏನಾಗಿರುತ್ತೆ, ರೈಟ್ ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.